ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಡಿಎಸ್ಎಸ್ ಸಂಘಟನೆಗಳು, ಕನ್ನಡ ಕರವೇ ಮತ್ತು ವಿಎಚ್ಪಿ ಮತ್ತು ಎಲ್ಲ ಜನಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಗೆ ಚಾಲನೆ ನೀಡಿದ್ದು, ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು 2008ರಿಂದ ಈವರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗಿದೆ. ವರ್ಷದಲ್ಲಿ 2-3 ಬಾರಿ ರಾಜಕಾರಣಿಗಳು ನೀರು ಹರಿಸುವ ಸುಳ್ಳು ಭರವಸೆಗಳನ್ನು ಜನರಲ್ಲಿ ಬಿತ್ತಿ ವಂಚಿಸುತ್ತಿದ್ದಾರೆ. ಜನರೇ ಕೇಳದೇ ಇದ್ದ ಗ್ಯಾರಂಟಿ ಯೋಜನೆಗಳಿಗೆ ಅಧಿಕಾರದ ಆಮಿಷಕ್ಕೆ ಒಳಗಾಗಿ ಪ್ರತಿ ವರ್ಷ 52,000 ಕೋಟಿ ಖರ್ಚು ಮಾಡುವ ಸರ್ಕಾರ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾದ ಭದ್ರಾ ಮೇಲ್ದಂಡೆ ಯೋಜನೆ 18 ವರ್ಷಗಳಲ್ಲಿ ಕೇವಲ 10,000 ಕೋಟಿ ಖರ್ಚು ಮಾಡಿರುವುದು ಯಾವ ನ್ಯಾಯ? ಈ ಬಜೆಟಿನಲ್ಲಿ 5,000 ಕೋಟಿಗಳನ್ನು ಕಾಯ್ದಿರಿಸಿ ಕೆಲಸಕ್ಕೆ ಬೇಗ ತಂದುಕೊಡಬೇಕು ಹಾಗೂ ಇನ್ನೂ 10 ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಯುತ್ತಿದ್ದು, ಈ ಒಂದು ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ನಿಮ್ಮನ್ನ ಸ್ಮರಣೆಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ ಒಂದೆರಡೆರಡು ಮಾತಾಡಬೇಕು. ಈ ಚಳವಳಿ ನಾಳೆ 13ನೇ ತಾರೀಕು ಅವ್ರು ಹೇಳಿದರು, 13ನೇ ತಾರೀಕು ಚಿತ್ರದುರ್ಗದಲ್ಲಿ ಇರುತ್ತದೆ. ಚಿತ್ರದುರ್ಗದಲ್ಲಿ 13ನೇ ತಾರೀಕು ನಾವು ಈಗಾಗಲೇ ತೀರ್ಮಾನ ತೊಗೊಂಡಿದ್ದೀವಿ, 2,000 ಹೆಣ್ಣು ಮಕ್ಕಳು ಬರಬೇಕು ಅಂತ ನಮ್ಮ ಆಲೋಚನೆ ಇದೆ. ಹಿರಿಯೂರು ಭಾಗದಿಂದಲೇ ಅಷ್ಟು ಜನ, 2,000 ಜನ ಹೆಣ್ಣು ಮಕ್ಕಳು ಹಿರಿಯೂರಿಂದ ಪಾದಯಾತ್ರೆಯಲ್ಲಿ ಬಂದು 13ನೇ ತಾರೀಕು ಚಿತ್ರದುರ್ಗ ಸೇರ್ತಾ ಇದ್ದಾರೆ. 3,000 ತೆಗಿಲಿಕ್ಕೆ 1 TMC FT ನೀರಂದರೆ 16,000 ಒಣ ಪ್ರದೇಶದ ಬೆಳೆಗಳನ್ನು, ಅಂದರೆ ಬಾಳೆ, ಅಡಿಕೆಯನ್ನು ಹೊರತುಪಡಿಸಿ, ಭತ್ತವನ್ನು ಹೊರತುಪಡಿಸಿ ಕಡಿಮೆ ನೀರಲ್ಲಿ ಬೆಳೆಯುವಂಥ ಎಲ್ಲ, ಮಳೆಯ ಆಶ್ರಯದಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳನ್ನು ಕೂಡ 16,000 ಎಕರೆ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ತೆಗಿಲಿಕ್ಕೆ ಆಗುವಷ್ಟು ನೀರಿಗೆ 1 TMC FT ನೀರಂತ ಕರೀತಾರೆ. ಅಥವಾ 1 TMC FT ನೀರು ನಿಮ್ಗೆ ಹಿಂಗೆ ಹೇಳ್ಬೋದು, 1,000 ಅಡಿ ಎತ್ತರ, 1,000 ಅಡಿ ಅಗಲ, ಉದ್ದ ಮತ್ತು ಅಗಲಕ್ಕೆ 1 TMC FT ನೀರು ಅಂತ ಕರೀತಾರೆ. 1 TMC ನೀರು ಅಂತ ಅದನ್ನು ಕರೀತಾರೆ. ಅದನ್ನು 16,000 ಎಕರೆಯಲ್ಲಿ ಹಾಯಿ ನೀರು ಪದ್ಧತಿಯಲ್ಲಿ ಬೆಳೆ ತೆಗಿಬೋದು. ಅದಕ್ಕೆ ಮೈಕ್ರೋ ಡ್ರಿಪ್ ಇರಿಗೇಷನ್ನಲ್ಲಿ ತುಂಬ ಕಡಿಮೆ ನೀರನ್ನು, ಎಲ್ಲೂ ಎವಪ್ರೋಷನ್ ಆಗದೇ ಇರೋ ರೀತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ಇನ್ನೂ ಕಡಿಮೆ ನೀರನ್ನು ಬಳಸಿಕೊಂಡು ನಾವು ಬೆಳೆ ತೆಗಿಲಿಕ್ಕೆ ಶಕ್ತಿ ಇದೆ. 12.5 TMC ಬೇಡ, 2.5 TMC ಬಿಟ್ಬಿಡೋಣ, ನಮ್ಮ ಲೆಕ್ಕಾಚಾರ ತಪ್ಪಾಗಿದ್ದರೂ ಕೂಡ 10 TMC FT ನೀರು ಹೊಳಲ್ಕೆರೆಗೇ ಬೇಕಾಗುತ್ತೆ. ಅದಕ್ಕೆ ಸಹಜವಾಗಿ ಬರೋ ಎಲ್ಲ ಕೆರೆಗಳನ್ನು ಭದ್ರ ಮಾಡಿ ನೀರು ತುಂಬಿಸಿ, ಅಷ್ಟು ನೀರು ಭದ್ರಾ ಮೇಲ್ದಂಡೆ ಕೆಳಗೆ ಕೊಡೋಕ್ಕಾಗೋದಿಲ್ಲ. ಎಲ್ಲ ಕೆರೆಗಳನ್ನು ಮಳೆಯ ನೀರನ್ನು ಸಂಗ್ರಹಣೆ ಮಾಡಿ, ವೇದಾವತಿ ನೀರು ಏನು ಕಳೆದ 22ರಲ್ಲಿ ಹೋಯ್ತಲ್ಲ, ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನು ತುಂಬಿಸೋಷ್ಟು ನೀರು ಹೊರಗೋಯ್ತು.